ವೆಲ್ಕಮ್ ಟು MGC ರಾಕೇಶ್ ಯೂಟ್ಯೂಬ್. ಹಾಯ್ ನಮಸ್ಕಾರ, ಮತ್ತೆಲ್ಲ ಹೇಗಿದ್ರಿ? ನಾವೀಗ ಮೆಕ್ಕೆಕಟ್ಟು ಶ್ರೀ ನಂದಿಕೇಶ ದೇವಸ್ಥಾನ ಹತ್ರ ಇತ್ಕಣಿ. ಇವತ್ತು ಮೆಕ್ಕೆಕಟ್ಟು ನಂದಿಕೇಶ ದೇವಸ್ಥಾನದಲ್ಲಿ ಇವತ್ತು ಸಿಡಿ ಸೇವೆ ಇತ್ತು. ಗೆಂಡೆ ಸೇವೆ 2ನೇ ದಿನ ಕಣಿ. ಇವತ್ತು ಸಿಡಿ ಸೇವೆ, ಆ ಸಿಡಿ ಸೇವೆ ಕಮ್ಮಂತ ಬಂದಿತ್ತು. ಮತ್ತು ತುಂಬ ಜನ ಭಕ್ತಾದಿಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ರು ಕಾಣಿ. ಮತ್ತು ಈ ಮೆಕ್ಕೆಕಟ್ಟು ದೇವಸ್ಥಾನ ಇತ್ತಲ್ಲ, ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಸಿರಿಯಾರ ಗ್ರಾಮದಲ್ಲಿ ಬರುವಂಥ ಒಂದು ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಈ ಮೆಕ್ಕೆಕಟ್ಟು ದೇವಸ್ಥಾನವು ಉಡುಪಿ ಜಿಲ್ಲೆಯಲ್ಲಿ ಅತ್ಯಧಿಕ ಪರಿವಾರ ದೈವ ಗಣಗಳನ್ನು ಹೊಂದಿರುವಂಥ ಏಕೈಕ ದೇವಸ್ಥಾನ, ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಮತ್ತು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸ್ವಾಮಿ ನಂದಿಕೇಶ ಸ್ವಾಮಿಯ ದರ್ಶನ ಮತ್ತು ಅತ್ಯಂತ ಪ್ರಸಿದ್ಧವಾದ ಪರಿವಾರ ದೈವ ಗಣಗಳ ದರ್ಶನ, ಭಕ್ತಾದಿಗಳ ಹರಕೆಯ ಸಿಡಿ ಸೇವೆ ವಿಶೇಷ. ಮತ್ತು ಈ ವಿಡಿಯೋ ಇತ್ತಲ್ಲ, ಯಾರು ಸ್ಕಿಪ್ ಮಾಡಿ ಕಾಣಬೇಡೇಕ, ಲಾಸ್ಟಾಗಿ ಕಾಣಿ. ಮತ್ತು ಎಲ್ಲರೂ ದಯವಿಟ್ಟು ನೆನಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬೇಡೇಕ, ಆದಷ್ಟು ವಿಡಿಯೋ ಶೇರ್ ಮಾಡಿ. ವಿಜ್ಞಾಪನೆ ಹುಲಿ ದೇವರು ಬರುವಂತ ಮಾರ್ಗದಲ್ಲಿ ಪ್ರತಿಯೊಬ್ಬರ ಮಾರ್ಗವನ್ನು ಬಿಟ್ಟುಕೊಡಿ. ಅಲ್ಲಿ ಹುಲಿ ದೇವರು ಬರ್ತಾ ಇದ್ದಾರೆ, ಮಾರ್ಗವನ್ನ ಬಿಟ್ಟುಕೊಡಿ. ಹುಲಿ ದೇವರು ಬರುವಂತ ಹಾಗೆ ಸಿಡಿ ಸೇವಕರ್ತರಿಗೂ ಅಲ್ಲಿ ದೇವರ ಮುಂಭಾಗದಲ್ಲಿ ಬಂದು ನಿಂತು ದೇವರ ಹತ್ರ ನೀರನ್ನು ಹಾಕಿಸಿಕೊಳ್ಳಿ. ಪ್ರಥಮದಲ್ಲಿ ನೀರು ಹಾಕಿಸಿಕೊಂಡಿದ ನಂತರ ಸಿಡಿ ಆಡುವಂತ ಕ್ರಮ. ಬಂದು ನೀರು ಹಾಕಿಸಿಕೊಳ್ಳಿ. ನಂತರದಲ್ಲಿ ಉಳಿದವರು ಪೂರ ನಂತರದಲ್ಲಿ ನೀರು ಹಾಕಿಸಿಕೊಳ್ಳಿ. ಪ್ರಥಮದಲ್ಲಿ ಅಂದ್ರೆ ಸಿಡಿ ಆಡುವಂತ ಸೇವಾಕರ್ತರು ಮಹಾಶಯರೆಲ್ಲರೂ ನಂತರ ನೀರು ಹಾಕಿಸಿಕೊಳ್ಳಿ. ಸಿಡಿ ಆಡುವಂತ ಸೇವಾಕರ್ತರು ಪ್ರಥಮದಲ್ಲಿ ಸಾಲುಗಟ್ಟು ಸೇವಾಕರ್ತರು ದೇವರ ಹತ್ರ ನೀರನ್ನು ಹಾಕಿಸಿಕೊಂಡು ಶಾಂತ ಹಾಗೂ ಸೌಮ್ಯ ರೀತಿಯಲ್ಲಿ ಶ್ರೀ ದೇವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಸಿಡಿ ಆಡುವಂತವರಾಗಿ ಸಿಡಿ ಆಡುವಂತ ಎಲ್ಲ ಭಕ್ತ ಮಹಾಶಯರ ಪ್ರಥಮದಲ್ಲಿ ದೇವರ ಹತ್ರ ನೀರು ಹಾಕಿಸಿಕೊಳ್ಳಿ. ಮತ್ತೆ ಯಾವುದೇ ಕಾರಣ
ಪ್ರತಿ ತಿಂಗಳು 5ನೇ ತಾರೀಕು ಮತ್ತು 20ನೇ ತಾರೀಕಿನಂದು ಶ್ರೀ ನಂದಿಕೇಶ್ವರ ಕ್ಷೇತ್ರದಲ್ಲಿ ಮಧ್ಯಾಹ್ನ ದರ್ಶನ ಸೇವೆ ಇರುತ್ತದೆ ಹಾಗೂ ಅನ್ನ ಸಂತರ್ಪಣೆ ಕೂಡ ಇದೆ. ಹಾಗೆ ಶ್ರೀ ನಂದಿಕೇಶ್ವರನಿಗೆ ಹಲವಾರು ಸೇವೆಗಳು ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದ್ದು ಸೇವಾರ್ಥಿಗಳು ತಾವು ಯಾವುದಾದರೊಂದು ಸೇವೆಯನ್ನು ನೀಡುವುದಾದಲ್ಲಿ ಸೇವಾ ಕೌಂಟರ್ನಲ್ಲಿ ಬಂದು ತಮ್ಮ ಹೆಸರನ್ನು ನಮೂದಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಯಕ್ಷಗಾನ ಸೇವೆಯು ಕೂಡ ಪ್ರಿಯವಾದದ್ದು. ಶಾಂತ ಹಾಗೂ ಸೌಮ್ಯ ರೀತಿಯಲ್ಲಿ ಸಾಲುಗಟ್ಟಿ ಸಾಲಾಗಿ ಸಾಗಿ ನೀರನ್ನು ಹಾಕಿಸಿಕೊಂಡು ಶ್ರೀ ದೇವರಿಗೆ ಸದಾಕಾಲ ಶ್ರೀ ದೇವರು ನಮ್ಮೆಲ್ಲ ಕಷ್ಟವನ್ನು ಪರಿಹಾರ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ. ಹಾಗೆ ಶಿಬಿಯಾಡುವವರಿಗೆ ಅಲ್ಲಿ ಸುತ್ತಮುತ್ತಲಿರುವಂತಹ ಎಲ್ಲ ಭಕ್ತ ಮಹಾಶಯರು ಅವರಿಗೆ ಮಾರ್ಗವನ್ನು ಬಿಟ್ಟುಕೊಡಿ. ಹಾಗೆ ದೇವಸ್ಥಾನದ ಹೊರಗಡೆ ಹೋಗುವಂತ ಪ್ರತಿಯೊಬ್ಬರು ಕೂಡ ಶ್ರೀ ದೇವರ ದರ್ಶನವನ್ನು ಮಾಡುವಂತ ತಾವು ಸಾಲಾಗಿ ದೇವರ ದರ್ಶನವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೆ ಇವತ್ತು ಸಿರಿ ಸೇವೆಯ ನಂತರ ರಾತ್ರಿ 8 ಗಂಟೆವರೆಗೆ ಸರಿಯಾಗಿ